ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಇವತ್ತು ವಿಶ್ವದಾದ್ಯಂತ ಯೋಗ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಹೌದು, ಯೋಗ ಬಲ್ಲವನಿಗೆ ರೋಗವಿಲ್ಲ ಎಂಬ ಒಂದು ಗಾದೆ ಮಾತಿದೆ. ಈ ಒಂದು ಗಾದೆ ಮಾತು ಖಂಡಿತ ಸುಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾರೆಲ್ಲ ಒಂದು ಯೋಗಾಭ್ಯಾಸವನ್ನು ಮಾಡ್ತಾರೋ ಅವರ ಒಂದು ದೈಹಿಕ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಒಂದು ಯೋಗಾಭ್ಯಾಸ ಅದೊಂದು ಪರಿಣಾಮಕಾರಿ ಒಂದು ಮಾರ್ಗ ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಮಾನಸಿಕ ಒತ್ತಡವನ್ನು ಏನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಕೇವಲ 1 ಗಂಟೆ ಮಾಡಿದರೆ ಸಾಕು. ದಿನನಿತ್ಯ ಲವಲವಿಕೆಯಿಂದ ತಮ್ಮ ಒಂದು ಜೀವನವನ್ನು ಕೂಡ ಜನರು ಎಂದಿನಂತೆ ಆರಾಮವಾಗಿ ಸಾಗಿಸುವಂಥದ್ದು ಕೂಡ ನಾವು ಇದೀಗ ಗಮನಿಸ್ಬೋದಾಗಿದೆ. ಇವತ್ತು ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆ ಜಗತ್ತಿನಾದ್ಯಂತ ಇವತ್ತು ವಿಶ್ವ ಯೋಗ ದಿನವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡಿರ್ತಕ್ಕಂಥದ್ದು. ನಮ್ಮ ದೇಶ, ರಾಜ್ಯ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಹೋಬಳಿ ಮಟ್ಟ ಮತ್ತು ಹಳ್ಳಿಗಳಲ್ಲೂ ಕೂಡ ನಾವು ಇವತ್ತು ಯೋಗಾಭ್ಯಾಸವನ್ನು ಮಾಡುವ ಮೂಲಕ ಇವತ್ತು ವಿಶ್ವ ಯೋಗ ದಿನವನ್ನು ಆಚರಣೆ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಹಳ ಎತ್ತರದ ಪ್ರದೇಶದಲ್ಲಿ ಮತ್ತು ಬಹಳ ವಿಶೇಷವಾಗಿ ಕೆಲವೊಂದು ಕಡೆ ಯೋಗಾಭ್ಯಾಸವನ್ನು ಮಾಡುವ ಮೂಲಕ ಈ ಒಂದು ಯೋಗಾಭ್ಯಾಸದ ಒಂದು ಮಹತ್ವವನ್ನು ಸಾರುವಂತಹ ಕೆಲಸವನ್ನು ಕೋಲಾರ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದಲೂ ಕೂಡ ಮಾಡ್ತಾ ಬರ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರ ಗ್ರಾಮದಲ್ಲಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ವೃಷಭಾದ್ರಿ ಬೆಟ್ಟ ಏನಿದೆ, ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬೆಟ್ಟ. ನಮ್ಮ ರಾಜ್ಯದ ಏಕಶಿಲಾ ಬೆಟ್ಟ ಎಂಬಂತಹ ಒಂದು ವಿಶೇಷ ಇತಿಹಾಸ ಹೊಂದಿರತಕ್ಕಂಥ ಈ ಒಂದು ಬೆಟ್ಟ ಹಲವು ಪೌರಾಣಿಕ ಕಥೆಗಳ ಒಂದು ಮಾಹಿತಿ ಕೂಡ ಈ ಒಂದು ಬೆಟ್ಟದಲ್ಲಿರ್ತಕ್ಕಂಥದ್ದು. ಈ ಒಂದು ಬೆಟ್ಟದಲ್ಲಿ ಇವತ್ತು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ಅವರ ಸ್ನೇಹಿತರು ಜೊತೆಗೆ ಶಾಲಾ ಮಕ್ಕಳು ಇವತ್ತು ಯೋಗಾಭ್ಯಾಸವನ್ನು ಮಾಡುವ ಮೂಲಕ ಇಲ್ಲಿ ಒಂದು ವಿಶ್ವ ಯೋಗ ದಿನವನ್ನು ವಿಶೇಷವಾಗಿ ಒಂದು ಆಚರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 1,000 ಅಡಿಗಳಷ್ಟು ಎತ್ತರ ಪ್ರದೇಶಕ್ಕೆ ತೆರಳಿ ಅಲ್ಲಿ ಒಂದು ವಿವಿಧ ಭಂಗಿಗಳ ಒಂದು ಯೋಗಾಭ್ಯಾಸವನ್ನು ಇವತ್ತು ಪ್ರದರ್ಶನ ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯೋಗಾಭ್ಯಾಸ ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಭಾಗಿಯಾಗಿದ್ರು. ಜೊತೆಗೆ ಸ್ವಯಂ ಸೇವಕರು ಮತ್ತು ಹಿಂದೂ ಪರ ಸಂಘಟನೆಗಳ ಮುಖಂಡರು ಹಾಗೂ ಬಿಜೆಪಿ ಮುಖಂಡರು ಕೂಡ ಭಾಗಿಯಾಗಿದ್ರು. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆ ಇವತ್ತು ಏನು ವೃಷಭಾದ್ರಿ ಬೆಟ್ಟದ ಒಂದು ಮೇಲ್ಭಾಗದಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಇವತ್ತು ಶಾಲಾ ಮಕ್ಕಳು ಜೊತೆಗೆ ಸ್ವಯಂ ಸೇವಕರು ಹಾಗೂ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ರು. ಸುಮಾರು 2 ಗಂಟೆಗಳ ಕಾಲ ಈ ಒಂದು ಬೆಟ್ಟದ ಮೇಲ್ಭಾಗದಲ್ಲಿ ಇವತ್ತು ವಿಶೇಷವಾಗಿ ವಿವಿಧ ಭಂಗಿಗಳಲ್ಲಿ ಇವತ್ತು ಒಂದು ಯೋಗಾಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಹಳ ಒಂದು ಖುಷಿಯಾಗಿ ಮತ್ತೆ ಉತ್ಸಾಹದಲ್ಲಿ ಕೂಡ ಭಾಗಿಯಾಗಿದ್ರು. ಸುಮಾರು 2 ಗಂಟೆಗಳ ಕಾಲ ವಿವಿಧ ಭಂಗಿಗಳಲ್ಲಿ ಇವತ್ತು ಒಂದು ಯೋಗಾಭ್ಯಾಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಯೋಗವನ್ನು ಮಾಡಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ವಯಸ್ಸಿನ ಅಂತರ ಬೇಕಾಗಿಲ್ಲ. ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ಕೂಡ 60ರಿಂದ 90 ವಯಸ್ಸಿರತಕ್ಕಂಥ ಹಿರಿಯರು ಕೂಡ ಇವತ್ತು ಯೋಗಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಆ ಯೋಗ ಬಲ್ಲವನಿಗೆ ರೋಗವಿಲ್ಲ ಎಂಬಂತ ಒಂದು ವಿಶೇಷ ಒಂದು ಗಾದೆ ಮಾತು ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರತಿದಿನವೂ ಕೂಡ ಮನುಷ್ಯರು ತಮ್ಮ ಒಂದು ದೈನಂದಿನ ಕೆಲಸಗಳಲ್ಲಿ 1 ಗಂಟೆಗಳ ಕಾಲ ಒಂದು ಯೋಗಾಭ್ಯಾಸವನ್ನು ಮಾಡಿದ್ರೆ ಖಂಡಿತ ಅವರಿಗೆ ಯಾವುದೇ ಒಂದು ಒತ್ತಡ ಕೂಡ ಇರೋದಿಲ್ಲ. ಜೊತೆಗೆ ದೈಹಿಕವಾಗಿ ಕೂಡ ಅವರು ಬಹಳ ಒಂದು ಶಕ್ತಿಶಾಲಿಯಾಗಿ ಕೂಡ ಜೀವನವನ್ನು ಕೂಡ ನಡೆಸಬಹುದಾಗಿದೆ. ಹಾಗಾಗಿನೇ ಪ್ರತಿನಿತ್ಯ ಒಂದು ಯೋಗವನ್ನು ಅಭ್ಯಾಸ ಮಾಡಿದ್ರೆ ಖಂಡಿತ ಅಂತವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಮಾನಸಿಕ ಒತ್ತಡವನ್ನ ಮನುಷ್ಯರು ಎದುರು ನೋಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಯೋಗ ಪಟುಗಳು ಹೇಳ್ತಾ ಇರತಕ್ಕಂಥದ್ದು. ಇನ್ನು ಮುಳಬಾಗಿಲು ತಾಲೂಕಿನ ವೃಷಭಾದ್ರಿ ಬೆಟ್ಟದ ಮೇಲೆ ಇವತ್ತು ಒಂದು ಯೋಗಾಭ್ಯಾಸ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಶಾಲಾ ಮಕ್ಕಳೆಲ್ಲರೂ ಕೂಡ ಬಂದಿದ್ದು. ಎಲ್ಲರೂ ಕೂಡ ಮಕ್ಕಳು ಬಹಳ ಒಂದು ಜಾಗರೂಕರಾಗಿ ಬೆಟ್ಟವನ್ನು ಹತ್ತುವಂತ ಕೆಲಸವನ್ನು ಮಾಡಿದ್ರು. ನಂತರ ಸುಮಾರು 2 ಗಂಟೆಗಳ ಕಾಲ ವಿಶೇಷವಾಗಿ ಯೋಗವನ್ನು ಅಲ್ಲಿ ಅಭ್ಯಾಸ ಮಾಡಿ ನಂತರ ಬೆಳಗ್ಗೆ 10 ಗಂಟೆಗೆ ಕೆಳಕ್ಕೆ ಇಳುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಬಹಳ ಜಾಗರೂಕತೆಯಿಂದ ಎಲ್ಲರೂ ಕೂಡ ವಾಲಂಟಿಯರ್ಸ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಹಾಗಾಗಿನೇ ಯಾವುದೇ ಒಂದು ಅಪಾಯ ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ಕೂಡ ಭಾಗಿಯಾಗಿದ್ರು. ಇನ್ನು ಈ ಒಂದು ಯೋಗಾಭ್ಯಾಸ ಕಾರ್ಯಕ್ರಮದ ಬಗ್ಗೆ ಮಾತನಾಡಿರ್ತಕ್ಕಂಥ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು, ನಮ್ಮ ಒಂದು ರಾಷ್ಟ್ರದಲ್ಲಿ ಯೋಗವನ್ನು ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀವಿ. ಇವತ್ತು ವಿಶ್ವದ ಬಹಳಷ್ಟು ರಾಷ್ಟ್ರಗಳಲ್ಲಿ ಯೋಗವನ್ನು ಅಭ್ಯಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಒಂದು ದೇಶದ ಒಂದು ಕೀರ್ತಿ ಕೂಡ ಇದಾಗಿರ್ತಕ್ಕಂಥದ್ದು. ಯಾರೆಲ್ಲ ಒಂದು ಯೋಗವನ್ನು ಅಭ್ಯಾಸ ಮಾಡ್ತಾರೆ ಖಂಡಿತ ಒತ್ತಡ ಜೊತೆಗೆ ಮಾನಸಿಕ ಒತ್ತಡ ಕೂಡ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಂದು ಯೋಗವನ್ನು ಅಭ್ಯಾಸ ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ರಿ. ಇಡೀ ಪ್ರಪಂಚದಲ್ಲಿ 180ಕ್ಕೂ ಹೆಚ್ಚಿನ ರಾಷ್ಟ್ರಗಳಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ವಿಶ್ವನಾಯಕರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇಡೀ ಪ್ರಪಂಚದಲ್ಲಿ ಯೋಗ ದಿನಾಚರಣೆ ಆಚರಿಸೋಂಥ ಸಂದರ್ಭದಲ್ಲಿ ನಾವು 2022-23ರಲ್ಲಿ ನಾವು ಶತಶೃಂಗ ಪರ್ವತದಲ್ಲಿ ಸುಮಾರು 32,000 ಜನ ಯೋಗಪಟುಗಳನ್ನು ಸೇರಿಸಿ ಒಂದು ಬೃಹತ್ತಾದಂಥ ಒಂದು ಯೋಗ ದಿನಾಚರಣೆಯನ್ನು ಮಾಡಿದ್ರಿ. ಅದೇ ರೀತಿಯಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವೃಷಭಾದ್ರಿ ಪರ್ವತದಲ್ಲಿ ಇಲ್ಲಿ ಋಷಿಮುನಿಗಳು ಇದ್ದಂಥ ಜಾಗ, ದೇವರಾಯ ಸಮುದ್ರ ಏನಿದೆ ಬೆಟ್ಟ, ಇದರಲ್ಲಿ ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ, ಆವಣಿ ಸೀತಾಮಾತಾ ಲವಾಕುಶ ಹುಟ್ಟಿರ್ತಕ್ಕಂಥ ಈ ಪವಿತ್ರ ಜಾಗದಲ್ಲಿ
ಇವತ್ತು ನಮ್ಮ ಸೈನಿಕ್ ಪಬ್ಲಿಕ್ ಸ್ಕೂಲು ಮತ್ತು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಸುಮಾರು ಒಂದು 300ಕ್ಕೆ ಹೆಚ್ಚಿಗೆ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಇವತ್ತು ಈ ವೃಷಭಾದ್ರಿ ಬೆಟ್ಟದಲ್ಲಿ ಏನು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿದ್ದೀರಿ. ಮಕ್ಕಳಿಗೆ ಯೋಗ ಬಲ್ಲವರಿಗೆ ರೋಗವಿಲ್ಲ ಅಂತೇಳಿ ಮಕ್ಕಳು ಎಲ್ಲರೂ ಇದನ್ನು ಅರಿತು ಪ್ರತಿದಿನ ಯೋಗವನ್ನು ಮಾಡಬೇಕು ಮತ್ತು ಯಾವುದೇ ರೀತಿಯಾದಂಥ ದುಶ್ಚಟಗಳಿಗೆ ಬಲಿಯಾಗಬಾರ್ದು ಅಂತೇಳಿ ಇವತ್ತೇನು ಅವ್ರು ಶಪಥ ಮಾಡಿದ್ದಾರೆ. ಅವರು ಒಳ್ಳೆ ಪ್ರಜೆಗಳಾಗಬೇಕು, ಸತ್ಪ್ರಜೆಗಳಾಗಬೇಕು. ಈ ಕೋಲಾರ ಜಿಲ್ಲೆಗೆ ಮತ್ತು ತಾಯಿಗೆ, ತಂದೆಗೆ ಮತ್ತು ಶಾಲೆಗೆ, ಈ ದೇಶಕ್ಕೆ ಒಳ್ಳೆ ಕೀರ್ತಿ ತರೋಂಥ ವಿದ್ಯಾರ್ಥಿಗಳಾಗಬೇಕಂತೇಳಿ ಇವತ್ತು ಶಪಥ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಇವತ್ತು ವೃಷಭಾದ್ರಿ ಬೆಟ್ಟದ ಮೇಲೆ ಇವತ್ತು ವಿಶೇಷವಾಗಿ ಒಂದು ಯೋಗಾಭ್ಯಾಸ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಬಹಳ ಒಂದು ಪುರಾತನ ಹಿನ್ನೆಲೆ ಇರತಕ್ಕಂಥ ಈ ಒಂದು ಬೆಟ್ಟದ ಮೇಲೆ ವಿದ್ಯಾರ್ಥಿಗಳು ಬಹಳ ಒಂದು ಉತ್ಸಾಹದಲ್ಲಿ ಕೂಡ ಇವತ್ತು ಯೋಗಾಭ್ಯಾಸದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.